ಈ ಬಾರಿಯ ಲೋಕಸಭಾ ಚುನಾವಣೆಯ ತೀರ್ಪು ಜನ ಕೊಟ್ಟಂತ ತೀರ್ಪು ಅತಂತ್ರ ಆದಂತ ಹಿನ್ನೆಲೆಯಲ್ಲಿ ಸ್ಪಷ್ಟವಾದಂತ ಬಹುಮತ ಯಾರಿಗೂ ಬರದ ಕಾರಣಕ್ಕೆ ಗೊಂದಲ ಇತ್ತು. ಈಗ ಆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಚಂದ್ರಬಾಬು ನಾಯ್ಡು. ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಸಂಜೆ ಎನ್ಡಿಎಗೆ ಬೆಂಬಲ ಪತ್ರವನ್ನ ನೀಡೋಕೆ ನಿರ್ಧರಿಸಲಾಗಿದೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು. ಆಂಧ್ರ ಜನತೆಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನನ್ನ ಪಾಲಿಗೆ ಐತಿಹಾಸಿಕ ದಿನ, ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನ. ಇವತ್ತು ಸಂಜೆ ಎನ್ಡಿಎ ಮೈತ್ರಿಕೂಟದ ಸಭೆಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ಚಂದ್ರಬಾಬು ನಾಯ್ಡು. ಇಲ್ಲಿವರೆಗೂ ಸಾಕಷ್ಟು ಕುತೂಹಲ ಇತ್ತು, ಗೊಂದಲ ಇತ್ತು, ಪ್ರಶ್ನೆ ಇತ್ತು, ಸರ್ಕಾರ ಯಾರು ರಚನೆ ಮಾಡ್ತಾರೆ ಅಂತ. ಯಾಕಂದ್ರೆ ಬಿಜೆಪಿಗೂ ಕೂಡ ಸ್ಪಷ್ಟ ಬಹುಮತ ಬಂದಿಲ್ಲ, ಇತ್ತ ಇಂಡಿಯಾ ಮೈತ್ರಿಕೂಟಕ್ಕೂ ಕೂಡ ಬಹುಮತ ಬಂದಿಲ್ಲ. ಹಾಗಾಗಿ ಕಿಂಗ್ ಮೇಕರ್ಸ್ ಆಗಿದ್ರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್. ಯಾರ ನಡೆ ಏನು ಅನ್ನೋದು ಪ್ರಶ್ನೆ ಆಗಿತ್ತು. ಸದ್ಯಕ್ಕೆ ಒಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಸಂಜೆ ಎನ್ಡಿಎ ಮೀಟಿಂಗ್ ಇದೆ, ಅದರಲ್ಲಿ ಭಾಗಿಯಾಗ್ತಾ ಇದ್ದೀನಿ ಅಂತ ಹೇಳೋದ್ರ ಮುಖಾಂತರವಾಗಿ ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಇವತ್ತು ಸಂಜೆ ಸಪೋರ್ಟ್ ಮಾಡುವಂತ ಪತ್ರವನ್ನು ಕೂಡ ಕೊಡ್ತಾರೆ ಅನ್ನುವಂಥ ವಿಚಾರ ಇದೆ. ಈ ಮುಖಾಂತರವಾಗಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಚಂದ್ರಬಾಬು ನಾಯ್ಡು. ಅಭೂತಪೂರ್ವವಾದಂಥ ಒಂದು ಗೆಲುವು ಅವ್ರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಅವರ ಬೆಂಬಲ ಯಾರಿಗೆ ಸಿಗುತ್ತೆ ಅನ್ನುವಂಥ ಕುತೂಹಲ ಇತ್ತು, ಪ್ರಶ್ನೆ ಇತ್ತು. ಕಿಂಗ್ ಮೇಕರ್ ಆಗಿದ್ರು ಚಂದ್ರಬಾಬು ನಾಯ್ಡು. ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಸಹಜವಾಗಿಯೇ ಎರಡೂ ಕಡೆಯಿಂದ ಆಫರ್ಗಳನ್ನು ಕೊಡಲಾಗಿತ್ತು. ನಿಮಗೆ ಇಂಥದ್ದೊಂದು ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಬಿಜೆಪಿಯವರು ಕೂಡ ಆಫರ್ ಕೊಟ್ಟಿದ್ರು, ಇತ್ತ ಕಾಂಗ್ರೆಸ್ನವರು ಕೂಡ ಆಫರ್ ಕೊಟ್ಟಿದ್ರು, ಮಾತುಕತೆಯನ್ನು ನಡೆಸ್ತಾ ಇದ್ರು. 48 ಗಂಟೆಗಳ ಕಾಲ ಅವಕಾಶವನ್ನು ಕೇಳಿದ್ರು. ಆದರೆ ಈಗ ಸುದ್ದಿಗೋಷ್ಠಿಯನ್ನು ಮಾಡಿ ಜನತೆಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ನನಗೆ ಬಹಳ ಖುಷಿಯಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ಅದರ ಜೊತೆಗೆ ನನ್ನ ಬೆಂಬಲ ಬಿಜೆಪಿಗೆ ಅನ್ನುವಂಥ ವಿಚಾರವನ್ನು ಕೂಡ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು. ಆಂಧ್ರ ಜನತೆಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಅದರ ಜೊತೆಗೆ ಇವತ್ತು ಸಂಜೆ ಎನ್ಡಿಎಗೆ ಬೆಂಬಲ ಪತ್ರವನ್ನು ನೀಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇವತ್ತು ಸಂಜೆ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಮೀಟಿಂಗನ್ನು ಕರೆದಿದೆ. ಯಾರ್ಯಾರು ಗೆದ್ದಿದ್ದಾರೋ ಅವರೆಲ್ಲರೂ ಈ ಮೀಟಿಂಗಲ್ಲಿ ಹಾಜರಾಗಿ ಅಂತ ನಿನ್ನೆನೇ ಸೂಚನೆಯನ್ನು ಕೊಡಲಾಗಿತ್ತು. ಸೊ ಹಾಗಾಗಿ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಇವರಿಬ್ಬರು ಈ ಸಭೆಯಲ್ಲಿ ಭಾಗಿ ಆಗ್ತಾರಾ ಅನ್ನೋದು ಪ್ರಶ್ನೆ ಆಗಿತ್ತು. ಒಂದು ವೇಳೆ ಭಾಗಿ ಆಗಿದ್ರೆ ಖಂಡಿತವಾಗಿ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ, ಎನ್ಡಿಎ ಅಧಿಕಾರ ವಹಿಸಲಿ ಅನ್ನೋದು ಇವರ ಆಶೆ ಮತ್ತು ಉದ್ದೇಶ ಆಗಿರುತ್ತೆ ಅಂತಾನೆ ಭಾವಿಸಲಾಗಿತ್ತು. ಇದೀಗ ಸ್ವತಃ ಚಂದ್ರಬಾಬು ನಾಯ್ಡು ಅವರೇ ನಾನು ಇವತ್ತು ಸಂಜೆ ನಡೆಯುವಂಥ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮುಖಾಂತರವಾಗಿ ಇಂಡಿಯಾ ಮೈತ್ರಿಕೂಟ ಏನು ಕನಸನ್ನು ಕಂಡಿತ್ತು, ಸ್ವಲ್ಪ ಪ್ರಯತ್ನ ಪಟ್ಟರೆ ನಾವು ಕೂಡ ಸರ್ಕಾರವನ್ನು ರಚನೆ ಮಾಡಬಹುದು, ಇಲ್ಲಿವರೆಗೂ ಬಂದಿದ್ದೀವಿ, ಇನ್ನೊಂದು ಕಲ್ಲು ಎಸೆದು ಬಿಡೋಣ, ಬಿದ್ದರೆ ಬೀಳಲಿ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಆಕ್ಟಿವ್ ಆಗಿದ್ರು. ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ರು. ನಿತೀಶ್ ಕುಮಾರ್ ಅವರನ್ನ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರು, ಮನವೊಲಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು, ಆಫರ್ಗಳನ್ನು ನೀಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂಥ ಸಮಯ. ಚಂದ್ರಬಾಬು ನಾಯ್ಡು ಅವರು ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇವತ್ತು ಸಂಜೆ ಮೀಟಿಂಗ್ನಲ್ಲಿ ಭಾಗಿಯಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಈ ಬಾರಿಯ ಲೋಕಸಭಾ ಚುನಾವಣಾ ಜನಾದೇಶ ಅತಂತ್ರವಾಗಿಬಿಟ್ಟಿತ್ತು, ಯಾರಿಗೂ ಬಹುಮತ ಬಂದಿಲ್ಲ. ಹಾಗಾಗಿ ಬಿಜೆಪಿ ಒಂದು ಲೆಕ್ಕದಲ್ಲಿ ಗೆದ್ರೂ, ಈ ಬಹುಮತಕ್ಕೆ ನಿಯರೆಸ್ಟ್ ಆಗಿದ್ರೂ ಕೂಡ ಮಿತ್ರ ಪಕ್ಷಗಳ ಸಪೋರ್ಟ್ ಇಲ್ಲದೇನೆ ಅಧಿಕಾರಕ್ಕೆ ಬರೋದು, ಸರ್ಕಾರವನ್ನು ರಚನೆ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಅವರು ಗೆದ್ರೂ ಗೆಲುವನ್ನು ಸೆಲೆಬ್ರೇಷನ್ ಮಾಡಲಿಲ್ಲ, ಆಚರಿಸಲಿಲ್ಲ, ವಿಜಯೋತ್ಸವ ಆಚರಿಸಲಿಲ್ಲ. ವೆಯ್ಟ್ ಮಾಡ್ತಾ ಇದ್ರು, ಕಾದು ನೋಡೋಣ, ಯಾಕೆ ಬೇಕು, ರಾಜಕೀಯದಲ್ಲಿ ಏನು ಬೇಕಾದರೂ ಬೆಳವಣಿಗೆಗಳಾಗ್ಬೋದು, ನಿತೀಶ್ ಕುಮಾರ್ ನಮಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ, ಚಂದ್ರಬಾಬು ನಾಯ್ಡು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಕಾಯ್ತಾ ಇದ್ರು. ಇದೀಗ ಫೈನಲಿ ಚಂದ್ರಬಾಬು ನಾಯ್ಡು ಅವರ ಸದ್ಯದ ಮಾತನ್ನ ನೋಡಿದ್ರೆ ನಾವು ಬಿಜೆಪಿಗೆ ಸಪೋರ್ಟಿವ್ ಆಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ఎన్ని త్యాగాలైనా ముందు మీడియాకి అదే మరి రాష్ట్ర ప్రజలందరికీ ధన్యవాదాలు. శిరస్సు వంచి నమస్కారాలు తెలియజేస్తున్నా. ఎందుకంటే
నా సుదీర్ఘమైన రాజకీయ యాత్రలో ఈ 5 సంవత్సరాలు చూసిన ప్రభుత్వాన్ని నేను ఎప్పుడూ చూడలేదు. ఒక రంగం అని కాదు, ఒక వ్యవస్థని కాదు, ప్రజాస్వామ్య వ్యవస్థలన్నీ ఏ విధంగా ఇబ్బంది పడ్డాయో, ఏ విధంగా నిర్వీర్యం చేశారో మనం అన్నీ చూసాం. అయితే మా ధ్యేయం ఒకటే, ప్రజలు గెలవాలి, రాష్ట్రం నిలబడాలి. దీనికోసం ఎన్ని త్యాగాలైనా సరే చేసి మళ్ళీ భావి తరాల భవిష్యత్తు కోసం ముందుకు పోవాలని చెప్పి వెళ్ళాం. ಮುಂದೆ ಮೀಡಿಯಾಕ್ಕೆ ಎಸ್ ನೋಡಿ, ಸಾಕಷ್ಟು ಗೊಂದಲಗಳಿಗಿತ್ತು, ಹಾಗೆಯೇ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು. ಯಾರಿಗೆ ಸಪೋರ್ಟ್ ಮಾಡ್ತಾರೆ, BJP ಸರ್ಕಾರ ರಚನೆ ಮಾಡೋದ್ರಲ್ಲಿ ಸಕ್ಸಸ್ ಆಗುತ್ತಾ ಅಥವಾ ಇಂಡಿಯಾ ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡಿಬಿಡುತ್ತಾ ಅನ್ನೋದು ಪ್ರಶ್ನೆ ಆಗಿತ್ತು. ಎಷ್ಟೋ ಬಾರಿ ಈ ರೀತಿಯಾಗಿ ಅತಂತ್ರ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಿತ್ರ ಪಕ್ಷಗಳ ಜೊತೆಗೆ ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳು ಸರ್ಕಾರ ರಚನೆ ಮಾಡಿದ್ದು ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ಇಬ್ಬರನ್ನ ನಾವು ಕಿಂಗ್ ಮೇಕರ್ಸ್ ಅಂತ ನಿನ್ನೆಯಿಂದ ಕರಿತಾ ಇದ್ವಿ. ಒಂದು ಚಂದ್ರಬಾಬು ನಾಯ್ಡು ಮತ್ತು ಇನ್ನೊಂದು ನಿತೀಶ್ ಕುಮಾರ್. ಇಬ್ಬರ ಲಕ್ ಕೂಡ ಈ ಬಾರಿ ಕುದುರಿದೆ ಅಂತಲೇ ಹೇಳಲಾಗ್ತಾ ಇತ್ತು. ಬಂಪರ್ ಆಗಿ ಅವರಿಗೆ ಈ ಬಾರಿ ಬಹಳಷ್ಟು ಆಫರ್ಗಳು ಕೂಡ ಬರ್ತಾ ಇತ್ತು. ನಿಮಗೆ ನಾವು ಈ ಹುದ್ದೆಯನ್ನು ಕೊಡ್ತೀವಿ, ಇನ್ನೊಂದು ಮತ್ತೊಂದು ಅಂತ. ಇವರುಗಳು ಕೂಡ ಸಹಜವಾಗಿ ಬೇಡಿಕೆಯನ್ನು ಇಟ್ಟಿರ್ತಾರೆ ಅನ್ನುವಂಥದ್ದು, ಸ್ಥಾನಮಾನಗಳ ಬಗ್ಗೆ ಚರ್ಚೆ ಆಗಿರುತ್ತೆ ಅನ್ನೋದು. ಆದರೆ ಯಾರು ಉತ್ತಮ ಆಫರನ್ನು ಕೊಡ್ತಾರೆ, ಯಾರು ಪರವಾಗಿ ಇರ್ತಾರೆ ಅನ್ನೋದು ಪ್ರಶ್ನೆ ಆಗಿದ್ದಿದ್ದು. ಸೊ ಈ ನಿಟ್ಟಿನಲ್ಲಿ ಇವರಿಬ್ಬರ ಉತ್ತರಕ್ಕೆ ಇಡೀ ದೇಶದ ಜನ ಕಾಯ್ತಾ ಇದ್ರು. ಅದರಲ್ಲಿ ಚಂದ್ರಬಾಬು ನಾಯ್ಡು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿ ನಂತರ ಜನರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಒಂದು ಅಭೂತಪೂರ್ವವಾದಂಥ ಗೆಲುವು ಸಿಕ್ಕಿರೋದು ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಹಾಗೇನೆ NDA ಜೊತೆಗೆ ನಿಂತ್ಕೊಳ್ತೀವಿ ಅನ್ನುವಂಥ ತಮ್ಮ ನಿರ್ಧಾರವನ್ನು ಕೂಡ ತಿಳಿಸಿದ್ದಾರೆ. ಹಾಗೆಯೇ ಇಂದು ಸಂಜೆ NDAಗೆ ಬೆಂಬಲ ಪತ್ರ ನೀಡೋದಕ್ಕೆ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ಮತ್ತು ಇವತ್ತು NDA ಮೈತ್ರಿಕೂಟ ತನ್ನ ಮಿತ್ರ ಪಕ್ಷಗಳ ಸಭೆಯನ್ನು ಕರೆದಿದೆ. ಒಂದು ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಅಂದರೆ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ, ಏನಾದರೂ ಅನುಮಾನಗಳಿದ್ರೆ ಯಾರ್ಯಾರು ಬರಲ್ಲ, ಇದರಲ್ಲೆಲ್ಲ ಒಂದು ಕ್ಲಾರಿಟಿ ಸಿಕ್ಬಿಡುತ್ತಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಆ ಒಂದು ಸಭೆಗೆ ನಾನು ತೆರಳ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ಇವತ್ತು ಸಂಜೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಚಂದ್ರಬಾಬು ನಾಯ್ಡು ಹೇಳೋದ್ರ ಮುಖಾಂತರವಾಗಿ ನಾನು BJP ಜೊತೆಗೆ ನಿಂತ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಅವರು ಉತ್ತರ ಕೊಟ್ಟ ಹಾಗಿದೆ. ಅಲ್ಲಿ ಚಂದ್ರಬಾಬು ನಾಯ್ಡು ಅವರ ವಿಚಾರಕ್ಕೆ ಒಂದು ರೀತಿಯಲ್ಲಿ ಉತ್ತರ ಸಿಗ್ತಾ ಇದೆ. ಇನ್ನು ನಿತೀಶ್ ಕುಮಾರ್ ಅವರ ನಡೆ ಕೂಡ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಅವರ ಡಿಸಿಷನ್ ಏನು ಹೇಳ್ತಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ನೋಡಿ, 1999ರ ನಂತರ ಕಿಂಗ್ ಮೇಕರ್ ಸ್ಥಾನವನ್ನು ವಾಪಸ್ ಪಡ್ಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಸೊ ಇವರ ಬೆಂಬಲ ಇದ್ದರೆ ಸರ್ಕಾರ ರಚನೆ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ಈ ಬಾರಿ ಅವರಿಗೆ ರಿಸಲ್ಟ್ ಬಂದಿರೋದು. ಹಾಗಾಗಿ ಅವರ ಮಾತಿಗೋಸ್ಕರನೇ ಅಥವಾ ಅವರ ನಿರ್ಧಾರ ಪ್ರಕಟಣೆಗೋಸ್ಕರನೇ ಇವತ್ತು BJPಗರು ಕೂಡ ಕಾಯ್ತಾ ಇದ್ರು, ದೇಶದ ಜನತೆ ಕೂಡ ಕಾಯ್ತಾ ಇದ್ರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಷ್ಟೊತ್ತಿಗಾಗಲೇ ಯಾವುದಾದ್ರೂ ಒಂದು ಪಕ್ಷಕ್ಕೆ ಬಹುಮತ ಬಂದ್ಬಿಟ್ಟಿದ್ರೆ ವಿಜಯೋತ್ಸವ ಸೆಲೆಬ್ರೇಷನ್ ಮೂಡ್ನಲ್ಲಿ ಎಲ್ಲರೂ ಇರ್ತಿದ್ರು. ಪ್ರಮಾಣ ವಚನ ಅಂತೆ, ಅವ್ರಿಗೆ ಈ ಖಾತೆ ಅಂತೆ, ಇವ್ರಿಗೆ ಆ ಖಾತೆ ಅಂತೆ, ರ್ಯಾಲಿ ಅಂತೆ, ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಅತಂತ್ರ ಆಗಿದ್ದರಿಂದ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆಗೆ ಒಂದು ಕ್ಲಾರಿಟಿ ಇಲ್ಲದೆ ಇದ್ದಿದ್ದರಿಂದ ಈ ಹಿಂದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ಇಂಡಿಯಾ ಮೈತ್ರಿಕೂಟಕ್ಕೂ ಹತ್ತಿರವಾಗಿದ್ದವರೇ. ಸೊ ಹಾಗಾಗಿ ಇವರಿಬ್ಬರು ಯಾರು ಪರವಾಗಿ ಹೋಗ್ತಾರೆ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಇವರಿಗೆ BJP ಜೊತೆಗೂ ಕೂಡ ಒಂದೊಳ್ಳೆ ಬಾಂಡಿಂಗ್ ಇದೆ, ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಜೊತೆಗೂ ಕೂಡ ಒಂದೊಳ್ಳೆ ಬಾಂಡಿಂಗ್ ಇದೆ, ಬಾಂಧವ್ಯ ಇದೆ. ಹೀಗಾಗಿ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ, ಯಾರು ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ, ಅದು BJPಗರ ಆಗ್ತಾರೋ ಅಥವಾ ಇಂಡಿಯಾ ಮೈತ್ರಿಕೂಟದವ್ರು ಆಗ್ತಾರೋ. ಯಾಕಂದರೆ ರಿಸಲ್ಟ್ ಬರ್ತಾ ಇದ್ದ ಹಾಗೆಯೇ ಶರದ್ ಪವಾರ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಅಥವಾ ಕಾಂಗ್ರೆಸ್ನ ನಾಯಕರುಗಳಾಗಿರ್ಬೋದು, ಪ್ರತಿಯೊಬ್ಬರೂ ನಾವು ಮಾತನಾಡ್ತಾ ಇದ್ದೀವಿ, ನಾವು ಮಾತಾಡ್ತೀವಿ, ಅವ್ರನ್ನ ಕರ್ಕೊಬರ್ತೀವಿ ಅನ್ನುವಂಥ ಕಾನ್ಫಿಡೆಂಟ್ನಲ್ಲೇ ಮಾತಾಡ್ತಾ ಇದ್ದಿದ್ದು. ಜೊತೆಗೆ ಆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿಯೇ ಒಂದಷ್ಟು ಅನುಮಾನಗಳಾಗ್ತಾ ಇದ್ದಿದ್ದು. ಯಾಕಂದರೆ ಈಗ ಸಾಕಷ್ಟು ಬೆಳವಣಿಗೆಗಳಾಗ್ಬಿಡತ್ತೆ. ಈ ಬೆಳವಣಿಗೆಯಲ್ಲಿ ಯಾರ ಕಡೆ
ಹೋಗಿ ಸೇರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಕೆಲವಾಗ ಅಧಿಕಾರದ ಆಸೆಗೋ ಅಥವಾ ಒಂದಷ್ಟು ಷರತ್ತುಗಳನ್ನು ಹಾಕಿದಾಗ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ಕೊಂಡಾಗಿದೆ. ಸೊ ಹೀಗಿರಬೇಕಾದ್ರೆ ಅದರ ಲಾಭ ಪಡಿಲೇಬೇಕಲ್ಲ. ಇದು ರಾಜಕೀಯ ಅಂತ ಅಂದಾಗ್ಲೇ ಸಹಜವಾಗಿ ಎಲ್ಲರೂ ನೋಡೋದೆ ಏನು ಅಧಿಕಾರ ಇರುತ್ತೆ ಅನ್ನೋದನ್ನು, ಲಾಭ ಏನಿರುತ್ತೆ ಅನ್ನೋದನ್ನು. ಅದೇನು ಹೊಸದು ಅಲ್ಲ ಅಥವಾ ಅದು ತಪ್ಪು ಅಂತನೂ ಅಲ್ಲ. ರಾಜಕೀಯದಲ್ಲಿ ಸಹಜವಾಗಿ ಅದು ಇದ್ದೇ ಇರುತ್ತೆ. ನಮಗಿದ್ರಿಂದ ಏನೋ ಲಾಭ ಇದೆಯಾ ಅಥವಾ ನಮಗಿದ್ರಲ್ಲಿ ಅಧಿಕಾರ ಸಿಗುತ್ತಾ ಅಂದಾಗ ಅವರು ಆ ಡಿಸಿಷನನ್ನು ಫೈನಲ್ ಮಾಡ್ಕೊಳ್ತಾರೆ. ಸೊ ಅದೇ ರೀತಿಯಾಗಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರು ಕೂಡ ಏನು ನಿರ್ಧಾರವನ್ನು ತೆಗೆದುಕೊಳ್ಬಹುದು, ಯಾರ ಪರವಾಗಿ ಹೋಗಬಹುದು, ಯಾರ ಜೊತೆಗೆ ಹೋಗ್ಬೋದು, ಅದಕ್ಕೆ ಇವರು ಏನೆಲ್ಲ ಆಫರ್ಗಳನ್ನು ಕೊಡ್ಬೋದು ಅಥವಾ ಇವರೇ ಏನು ಡಿಮ್ಯಾಂಡ್ ಇಡಬಹುದು. ಕೆಲವೊಮ್ಮೆ ಇಲ್ಲಪ್ಪ ನಮಗೆ ಪ್ರಧಾನಿ ಪಟ್ಟವೇ ಬೇಕು ಅಥವಾ ನಮ್ಮನ್ನು ಸ್ಪೀಕರ್ ಮಾಡಬೇಕು ಅಥವಾ ನಮ್ಮ ಸಚಿವರುಗಳನ್ನು, ನಮ್ಮ ನಾಯಕರುಗಳನ್ನು ನೀವು ಸಂಪುಟದಲ್ಲಿ ಸಚಿವರುಗಳು ಮಾಡಬೇಕು, ಈ ಥರದೊಂದಷ್ಟು ಬೇಡಿಕೆಗಳನ್ನು ಇಡುವಂಥ ಸಾಧ್ಯತೆ ಸಹಜವಾಗಿಯೇ ಇಂಥ ಸಿಚುವೇಶನ್ಗಳಲ್ಲಿ ಇದ್ದೇ ಇರುತ್ತೆ. ಆ ಎಲ್ಲ ಬೇಡಿಕೆಗಳಿಗೆ ಯಾರು ಒಪ್ಕೊಳ್ತಾರೆ? NDA ಅವರು ಒಪ್ಕೊಳ್ತಾರಾ? ಇಂಡಿಯಾ ಮೈತ್ರಿಕೂಟದವ್ರು ಒಪ್ಕೊಳ್ತಾರಾ? ನಾವು ಅಷ್ಟು ಡಿಮ್ಯಾಂಡ್ಗಳನ್ನು ಒಪ್ಕೊಂಡ್ರೆ ನಾವು ಬರ್ತೀವಿ ಅಂತ ನಿರ್ಧಾರವನ್ನು ತಿಳಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಏನಾಗುತ್ತೆ ಬೆಳವಣಿಗೆ ಅನ್ನೋದು ಎಲ್ರಿಗೂ ಇದ್ದಂಥ ಪ್ರಶ್ನೆ. ಇವತ್ತು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಈ ಸಭೆಯಲ್ಲಿ BJP ಕರೆದಂಥ NDA ಮಿತ್ರ ಪಕ್ಷಗಳ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಮತ್ತು ಇವತ್ತು ಸಂಜೆ NDAಗೆ ಬೆಂಬಲ ಪತ್ರವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈ ಮುಖಾಂತರವಾಗಿ ಇಂಡಿಯಾ ಮೈತ್ರಿಕೂಟದವರು ಇಷ್ಟೊತ್ತು ಸರ್ಕಸ್ ಮಾಡ್ತಾ ಇದ್ರಲ್ವಾ, ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ರಲ್ಲ, ಅದಕ್ಕೊಂದು ಫುಲ್ ಸ್ಟಾಪ್ ಬೀಳುವಂಥ ಲಕ್ಷಣಗಳು. I am also experienced. I have seen so many political changes in this country. We are in NDA. I am going for NDA meeting. In course of time, anything will report to you. Thank you. I am also experienced. I have seen so many political changes.